ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು 5 ದಶಕಗಳ ಸುದೀರ್ಘ ರಾಜಕೀಯ ಜೀವನದ ಸ್ಮರಣಾರ್ಥದ ಮೇಲೆ ಮೇ 9ರಂದು ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿರುವ ಸಂಭ್ರಮಾಚರಣೆಯ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಬೃಹತ್ ಪೂರ್ವಭಾವಿ ಸಭೆ ಜರುಗ್ತಾ ಇದೆ. ಸಭೆಯಲ್ಲಿ ಕಾರ್ಯಕ್ರಮದ ವಿಶೇಷ ಲೋಗೋ ಅನ್ನ ಅನಾವರಣಗೊಳಿಸಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಯಡಿಯೂರಪ್ಪನವರು ಮಾತನಾಡಿ ರೈತರಿಗಾಗಿ ಮತ್ತು ಜನಸಾಮಾನ್ಯರಿಗಾಗಿ ನೀಡಿದ ಕೊಡುಗೆಗಳನ್ನ ಸ್ಮರಿಸಿದ್ರು. ಬಿಎಸ್ವೈ ಅವರ 50 ವರ್ಷಗಳ ರಾಜಕೀಯ ಹಾದಿ ನಮ್ಮೆಲ್ಲರಿಗೂ ಸ್ಫೂರ್ತಿ. ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯುವ ಐತಿಹಾಸಿಕ ಸಮಾರಂಭಕ್ಕೆ ಹೊನ್ನಾಳಿ ಕ್ಷೇತ್ರದಿಂದ ದಾಖಲೆಯ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಪ್ರತಿ ಹಳ್ಳಿಯಿಂದಲೂ ಸಾವಿರಾರು ಜನರು ಸ್ವಯಂ ಪ್ರೇರಿತರಾಗಿ ಈ ಸಮಾರಂಭದಲ್ಲಿ ಬರಲಿದ್ದಾರೆ. ಯಡಿಯೂರಪ್ಪನವರ ಮೇಲಿನ ಅಭಿಮಾನಕ್ಕೆ ಈ ಜನಸಾಗರವೇ ಸಾಕ್ಷಿಯಾಗಲಿದೆ. ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕುಗಳಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಳ್ಳಲು ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ರೇಣುಕಾಚಾರ್ಯ ತಿಳಿಸಿದರು. ಬಿಎಸ್ವೈ ಅವರ ರಾಜಕೀಯ ಜೀವನದ ಸುವರ್ಣ ಮಹೋತ್ಸವವು ರಾಜ್ಯ ಮಟ್ಟದ ಅದ್ದೂರಿ ಕಾರ್ಯಕ್ರಮವಾಗಿದ್ದು ಚಿತ್ರದುರ್ಗದಲ್ಲಿ ಲಕ್ಷಾಂತರ ಜನರು ಸೇರಿರುವ ನಿರೀಕ್ಷೆ ಇದೆ. ಈ ಸಭೆಯ ಮೂಲಕ ರೇಣುಕಾಚಾರ್ಯ ಅವರು ತಮ್ಮ ನೆಚ್ಚಿನ ನಾಯಕನಿಗೆ ಹೊನ್ನಾಳಿ ಕ್ಷೇತ್ರದಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತಪಡಿಸಲು ರಣತಂತ್ರ ರೂಪಿಸಿದ್ದಾರೆ. ಯಡಿಯೂರಪ್ಪನ ಪ್ರಶ್ನೆ ಮಾಡುವಷ್ಟು ದೊಡ್ಡ ನಾಯಕರು ಅಲ್ಲಿ ಇವರಲ್ಲ. ಯಡಿಯೂರಪ್ಪನ ಪ್ರಶ್ನೆ ಮಾಡುವಷ್ಟು ದೊಡ್ಡ ನಾಯಕರಲ್ಲ. ವಿಜಯನಗರ ರಾಜ್ಯದ ಅಧ್ಯಕ್ಷರು ಪ್ರಶ್ನೆ ಮಾಡುವಷ್ಟು ದೊಡ್ಡ ನಾಯಕರಲ್ಲ. ಅವರೆಲ್ಲ ದೊಡ್ಡವರೇ. ನಾವು ಸಣ್ಣ ಕಾರ್ಯಕರ್ತರಾಗಿ ಜನರ ಮಧ್ಯೆ ಜನಮಾನಸದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಸಂಘಟನೆ ಮಾಡಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರುತ್ತೆ. ಅಭಿಮಾನೋತ್ಸವ ಕಾರ್ಯಕ್ರಮದ ಲೋಗೋವನ್ನು ಬಿಡುಗಡೆ ಮಾಡ್ತಾರೆ. ರೈತ ನಾಯಕ ಬಿಎಸ್ ಯಡಿಯೂರಪ್ಪನವರಿಗೆ, ಎಂಪಿ ರೇಣುಕಾಚಾರ್ಯ ಅವರಿಗೆ ಟೀಕೆ ಮಾಡಕ್ಕೆ ಇಚ್ಛೆ ಪಡಲ್ಲ. ಟೀಕೆ ಮಾಡೋ ಅವಶ್ಯಕತೆ ಇಲ್ಲ. ಈ ಕ್ಷೇತ್ರ ಜನ 3 ಬಾರಿ ಶಾಸಕರಾಗಿ 2 ಬಾರಿ ಸೋತರು, ಗೌರವದಿಂದ ಸೋತಿದ್ದೀನಿ. ಯಾರ್ಯಾರು ಬಸವಡೆ ನಿಮಗೆಲ್ಲ ಗೊತ್ತಿದೆ. ನನ್ನ ಲೆಟರ್ ಮಾಡಿ ಅವ್ರಿಗೆ ತಂದು ಖಾಲಿ ಲೆಟರ್ ಸಹಿ ಹಾಕಿದ್ದೀನಿ. ಅವ್ರ ಪಕ್ಕ ಕೂತು ನೀರು ಕುಡಿ ಅಂತಲ್ಲ. ಅವ್ರು ಏನೇನು ಹೆಂಗಿದ್ರು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಅದಕ್ಕೋಸ್ಕರ ನೀವು ಹೇಳಿದ್ರಿ ಅವ್ರು ಏನ್ ಬೇಕಾ ಸ್ಟೇಟ್ಮೆಂಟ್ ಕೊಡಿ, ನಾನು ಉತ್ತರ ಕೊಡಲ್ಲ. ಅವ್ರಿಗೆ ನಮ್ಮ ಮುಖಂಡರು ಯಾರು ಉತ್ತರ ಕೊಡಲ್ಲ. ಮೊನ್ನೆ ಒಂದು ಬಾರಿ ಹೋಗ್ಬಿಟ್ಟು ಬಂದಿನಿ. ಆರಾದ್ರು ಮಾತಾಡಿದರೆ, ನನ್ನ ಬಗ್ಗೆನೂ ಮಾತಾಡಿದರೆ, ಎಲ್ಲರ ಬಗ್ಗೆನೂ ಮಾತಾಡಿದರೆ. ಯಡಿಯೂರಪ್ಪನ ಪ್ರಶ್ನೆ ಮಾಡುವಷ್ಟು ದೊಡ್ಡ ನಾಯಕರು ಅಲ್ಲಿ ಇವರಲ್ಲ. ಯಡಿಯೂರಪ್ಪನ ಪ್ರಶ್ನೆ ಮಾಡುವಷ್ಟು ದೊಡ್ಡ ನಾಯಕರಲ್ಲ. ವಿಜಯನಗರ ರಾಜ್ಯದ ಅಧ್ಯಕ್ಷರು ಪ್ರಶ್ನೆ ಮಾಡುವಷ್ಟು ದೊಡ್ಡ ನಾಯಕರಲ್ಲ. ಅವರೆಲ್ಲ ದೊಡ್ಡವರೇ. ನಾವು ಸಣ್ಣ ಕಾರ್ಯಕರ್ತರಾಗಿ ಜನರ ಮಧ್ಯೆ ಜನಮಾನಸದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಸಂಘಟನೆ ಮಾಡಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರುತ್ತೆ. ಅಭಿಮಾನೋತ್ಸವ ಕಾರ್ಯಕ್ರಮದ ಲೋಗೋವನ್ನು ಬಿಡುಗಡೆ ಮಾಡ್ತಾರೆ. ರೈತ ನಾಯಕ ಬಿಎಸ್ ಯಡಿಯೂರಪ್ಪನವರಿಗೆ, ಎಂಪಿ ರೇಣುಕಾಚಾರ್ಯ ಅವರಿಗೆ ಭಾರತ್ ಮಾತಾ ಕೀ ಟೀಕೆ ಮಾಡಕ್ಕೆ ಇಚ್ಛೆ ಪಡಲ್ಲ. ಟೀಕೆ ಮಾಡೋ ಅವಶ್ಯಕತೆ ಇಲ್ಲ. ಈ ಕ್ಷೇತ್ರ ಜನ 3 ಬಾರಿ ಶಾಸಕರಾಗಿ 2 ಬಾರಿ ಸೋತರು, ಗೌರವದಿಂದ ಸೋತಿದ್ದೀನಿ. ಯಾರ್ಯಾರು ಬಸವಡೆ ನಿಮಗೆಲ್ಲ ಗೊತ್ತಿದೆ. ನನ್ನ ಲೆಟರ್ ಮಾಡಿ ಅವ್ರಿಗೆ ತಂದು ಖಾಲಿ ಲೆಟರ್ ಸಹಿ ಹಾಕಿದ್ದೀನಿ. ಅವ್ರ ಪಕ್ಕ ಕೂತು ನೀರು ಕುಡಿ ಅಂತಲ್ಲ. ಅವ್ರು ಏನೇನು ಹೆಂಗಿದ್ರು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಅದಕ್ಕೋಸ್ಕರ ನೀವು ಹೇಳಿದ್ರಿ ಅವ್ರು ಏನ್ ಬೇಕಾ ಸ್ಟೇಟ್ಮೆಂಟ್ ಕೊಡಿ, ನಾನು ಉತ್ತರ ಕೊಡಲ್ಲ. ಅವ್ರಿಗೆ ನಮ್ಮ ಮುಖಂಡರು ಯಾರು ಉತ್ತರ ಕೊಡಲ್ಲ. ಮೊನ್ನೆ ಒಂದು ಬಾರಿ ಹೋಗ್ಬಿಟ್ಟು ಬಂದಿನಿ. ಆರಾದ್ರು ಮಾತಾಡಿದರೆ, ನನ್ನ ಬಗ್ಗೆನೂ ಮಾತಾಡಿದರೆ, ಎಲ್ಲರ ಬಗ್ಗೆನೂ ಮಾತಾಡಿದರೆ. ಯಡಿಯೂರಪ್ಪನ ಪ್ರಶ್ನೆ ಮಾಡುವಷ್ಟು ದೊಡ್ಡ ನಾಯಕರು ಅಲ್ಲಿ ಇವರಲ್ಲ. ಯಡಿಯೂರಪ್ಪನ ಪ್ರಶ್ನೆ ಮಾಡುವಷ್ಟು ದೊಡ್ಡ ನಾಯಕರಲ್ಲ. ವಿಜಯನಗರ ರಾಜ್ಯದ ಅಧ್ಯಕ್ಷರು ಪ್ರಶ್ನೆ ಮಾಡುವಷ್ಟು ದೊಡ್ಡ ನಾಯಕರಲ್ಲ. ಅವರೆಲ್ಲ ದೊಡ್ಡವರೇ.
ಸಣ್ಣ ಕಾರ್ಯಕರ್ತರಾಗಿ ಜನರ ಮಧ್ಯೆ ಜನಮಾನಸದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಸಂಘಟನೆ ಮಾಡಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರುತ್ತೆ. ಅಭಿಮಾನೋತ್ಸವ ಕಾರ್ಯಕ್ರಮದ ಲೋಗೋವನ್ನು ಬಿಡುಗಡೆ ಮಾಡ್ತಾರೆ.